ಊರಲ್ಲಿ ಬಂದು ನಿಂತ್ಕೊಂಡಿದ್ದಾನೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಚಾನಲ್. ಇವತ್ತಿನ ವಿಷಯ ಏನಂದರೆ ಇವತ್ತು ಬೆಂಗಳೂರು ಹೋಗ್ತಾ ಇದ್ದೀವಿ ಕಾಂಪಿಟೇಷನ್, ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಗೆ. ಇವತ್ತು ನನ್ನ ಫ್ರೆಂಡು ಬಾಡಿ ಬಿಲ್ಡಿಂಗು ಕಾಂಪಿಟೇಷನ್ಗೆ ನಿಂತ್ಕೋತಾನೆ. ಗೈಸ್, ಇವಾಗ ನಂದು 6 ಮೊಟ್ಟೆ ಮುಗೀತು. ಅವರೆಲ್ಲ ಮೊಟ್ಟೆಗಳು ತಿಂತಾ ಇದ್ದಾರೆ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾವು ಬ್ಯಾಂಗ್ಳೂರು ಹೋಗ್ತಾ ಇದ್ದೀವಿ. ಒಂದು ಮೆನ್ ಫಿಸಿಕಿಂಗ್ ಬಾಡಿ ಬಿಲ್ಡರ್ ನಮ್ಮ ಫ್ರೆಂಡ್ಸು ಕರ್ಕೊಂಡು ಹೋಗ್ತಾರೆ. ಗಾಯ್ಸ್, ಇವಾಗ ನಾನು ರೆಡಿಯಾಗಿ ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ. ನನ್ನ ಕಾರಿಗೆ ನಿಂತ್ಕೊಂಡಿದ್ದೆ ನೋಡಿ, ಮಹೇಂದ್ರ ಥಾರು. ನಾವು 4 ಜನ ಹೋಗ್ತಿರೋದು. ನಮ್ಮ ಕೋಚ್ ಒಬ್ಬರು ಮತ್ತು ಕ್ರಾಂತ್ ಕುಮಾರ್ ಅಂತ ಒಬ್ಬರು ಬರ್ತಾರೆ, ಮತ್ತು ನಾನೊಬ್ಬ, ಇನ್ನೊಬ್ರು ನನ್ನ ಫ್ರೆಂಡ್ ಬರ್ತಾರೆ. ಟೋಟಲ್ 4 ಜನ ಹೋಗ್ತಾ ಇರೋದು. ಬೆಳಗ್ಗೆಯಿಂದ ಏನಾಯಿತು ಅಂದರೆ ನಮ್ಮ ವೈಫ್ಗೆ ಸ್ವಲ್ಪ ಹಾಸ್ಪಿಟ್ಲು ತೋರಿಸ್ಬೇಕಾಗಿತ್ತು. ಹಾಸ್ಪಿಟ್ಲು ತೋರಿಸಿ ಇವಾಗ ಹೊರಡ್ತಾ ಇದ್ದೀನಿ. ಮಳೆ ಬರ್ತಾಯಿದೆ ಸ್ವಲ್ಪ ನೋಡಿ, ಸ್ವಲ್ಪ ಮಳೆ ಬರ್ತಿದೆ. ಶೋ ಇರೋದು, ಬಾಡಿ ಬಿಲ್ಡಿಂಗ್ ಶೋ ಇರೋದು ಯಾವಾಗ ಅಂದರೆ 26ನೇ ತಾರೀಕು ಅನಿಸುತ್ತೆ. ನೋಡೋದ ಯಾವ ಥರ ಅಪ್ಡೇಟ್ ಇರುತ್ತೆ, ಯಾವ ಥರ ಇರುತ್ತೆ ಅಂತ. ಇವಾಗ ಫಸ್ಟ್ ನಾನು ಕ್ರಾಂತ್ ಕುಮಾರ್ಗೆ ಪಿಕಪ್ ಮಾಡಿಕೊಂಡು ಹೊರಡ್ತಾ ಇದ್ದೀನಿ. ನೋಡಿ, ಫುಲ್ ಮಳೆ ಬರ್ತಿದೆ ನೋಡಿ, ಪೂರಾ ಸ್ವಲ್ಪ ಮಳೆ ಬರ್ತಿದೆ. ಹೋಗ್ಬೇಕಾಗಿರೋದು ಬೆಂಗಳೂರು. ಮರಿ ಇದು ಆದರೆ ಇದು ದೊಡ್ಡದು ಕಾಣಿಸ್ತಿದೆ. ಗಾಯ್ಸ್, ಈಗ ಫ್ರೆಂಡ್ಸ್ಗಳನ್ನ ಪಿಕಪ್ ಮಾಡ್ದೋ. ಇವರೇ ನಮ್ಮ ಕೋಚು. ಡೈರೆಕ್ಟ್ ಹುಣಸೂರು ರೋಡಲ್ಲಿ ಇದ್ದೀವಿ. ಇವರು ಟೋನಿ ಮತ್ತೆ ಇವರು ಕ್ರಾಂತ್ ಕುಮಾರ್, ಬಾಡಿ ಬಿಲ್ಡರು. ನಾವು ಇವ್ರಿಗೋಸ್ಕರನೇ ಕಾಂಪಿಟೇಷನ್ಗೆ ಹೋಗ್ತಿರೋದು. ಹಲೋ ಗಾಯ್ಸ್, ಟೈಮು 12:30 ಆಯ್ತಿದೆ. ಇವತ್ತು ಜಸ್ಟ್ ಬಂದು ಈಗ 12 ಗಂಟೆಗೆ ಬಂದು ಒಂದು 10 ನಿಮಿಷ ವಾಕಿಂಗ್ ಮಾಡಿ ರೂಮ್ ಚೆಕ್ ಇನ್ ಮಾಡಿ ಮನ್ಗಿದ್ದೀವಿ. ಬೆಳಿಗ್ಗೆ ಕಾಂಪಿಟೇಷನ್ ಇರೋದು 9 ಗಂಟೆಗೆ. ಕಣ್ಣಲ್ಲಿ ನಿದ್ದೆ ಇಲ್ಲ, ತುಂಬ ಉರಿ. ಮತ್ತು ಬೆಳಗ್ಗೆ ಸಿಗೋದ ಬೆಳಗ್ಗೆ ಒಂದು 9 ಗಂಟೆಗೆ ಹೇಳ್ಬೇಕು. ಆ ಕಾಂಪಿಟೇಷನ್ಗೆ ರೆಡಿ ಆಗಬೇಕು. ಫುಲ್ ಟಯರ್ಡ್ ಆಗಿದ್ದಾರೆ. ಬೆಳಿಗ್ಗೆ ಸಿಗೋದಾಗ ಹೆಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರದ್ದು ಟೀ ಕಾಫಿ ಆಯಿತಾ? ಹುಣಸೂರಿಂದ ಮಾಲೂರು ಟೋಟಲ್ ಅರೌಂಡ್ 200 ಕಿಲೋಮೀಟ್ರ್ ಆಯಿತು. ಹುಣಸೂರಿಂದ ಬೆಂಗಳೂರು 120 ಕಿಲೋಮೀಟ್ರು, ಅಲ್ಲಿಂದ ಮಾಲೂರು 60 ಕಿಲೋಮೀಟ್ರು. ರೋಡ್ ನೋಡಿದ್ರೆ ಎಲ್ಲ ಕಡ್ಡ ತುಂಬ ಎಡವಟ್ ರೋಡು. ಅಲ್ಲಿಂದ ನೈಟ್ ಹೊತ್ತು ಬಂದು ಫುಲ್ ನಮ್ಗೆ ಟೈರ್ಡ್ ಆಗಿತ್ತು. ಟೈರ್ಡ್ ಆಗಿ ನಮ್ಮ ಕೋಚ್ ಅವರು ನಾವು ಒಂದು ನೈಟ್ ಒಂದು 10:30ಗೆ ಒಂದು 20 ನಿಮಿಷ ವಾಕಿಂಗ್ ಮಾಡಿ ನಾವು ಒಂದು ರೂಮ್ ತೊಗೊಂಡು ಮನ್ಗಿದ್ವಿ. ಇಲ್ಲಿಂದ ನಾವು ಒಂದು 10 ಗಂಟೆ ಸಮಥಿಂಗ್ ನಾವು ಚೆಕ್ಔಟ್ ಆಗ್ತೀವಿ. ಯಾಕಂದರೆ ಅಲ್ಲಿ PRA ಪ್ಯಾಲೇಸಲ್ಲಿ ಹೈಟ್ ಚೆಕಪ್ ಇರುತ್ತೆ, ಮತ್ತು ಅಲ್ಲೇ ಸಹ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ನಡೆಯೋದ ಕಾರಣ ನಾವು ಹೋಗ್ತೀವಿ. ನಾವು ಪ್ಯಾಲೇಸಲ್ಲಿ ಸಿಗೋದ ಅಲ್ಲಿ ಯಾವ ಥರ ಕಾಂಪಿಟೇಟರ್ ಬರ್ತಾರೆ ಮತ್ತು ಯಾವ ಥರ ಬಾಡಿ ಬಿಲ್ಡರ್ಸ್ ಯಾರು ಗೆಲ್ತಾರೆ ಅಂತ ನಿಮ್ಗೆ ತೋರಿಸ್ತೀವಿ. ಗಾಯ್ಸ್, ಫೈನಲಿ ರೆಡಿ ಆಗ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ, ಚೆಕ್ಔಟ್ ಆಗ್ತಿದ್ದೀವಿ. 10 ಗಂಟೆಗೆ ಹೈಟ್ ಚೆಕಪ್ಗೋಸ್ಕರ ಹೋಗಬೇಕು. ನಮ್ಗೇನಂದ್ರೆ ಗೆಲ್ಲಿ ಸೋದ್ಲಿ ಅದು ಪ್ರಯೋಜನ ಅಲ್ಲ, ಆದರೆ ಒಂದು ಸ್ಟೇಜ್ ಮೇಲೆ ಪಾರ್ಟಿಸಿಪೇಟ್ ತಗೋಬೇಕು ಅಂತ ಆಸೆ ಮೇಲೆ ಹೋಯ್ತಾ ಇರೋದು. ಇವಾಗ ಇಲ್ಲಿ ನೋಡ್ಕೊಳ್ಳಿ, ಸ್ಟೇಜಲ್ಲಿ ಟಾಪ್ 5 ಅಲ್ಲಿ ಬರ್ತಾರೆ. ಐ ವಿಲ್ ಪ್ರಾಮಿಸ್ ಯು. ಗಾಯ್ಸ್, ಫೈನಲಿ PRA ಪ್ಯಾಲೇಸ್ಗೆ ನಾವು ತಲುಪಿದ್ದೀವಿ. ಗಾಯ್ಸ್, ಇವಾಗ ನಾವು PRA ಪ್ಯಾಲೇಸ್ ಬಂದಿದ್ದೀವಿ. ಇಲ್ಲಿ ಕಾಂಪಿಟೇಟರ್ಸ್ ಅಂದರೆ ತುಂಬ ಇದ್ದಾರೆ ನೋಡಿ. ಈಗ ಅಲ್ಲಿ ಆಧಾರ್ ಕಾರ್ಡ್ ಏಜ್ ಚೆಕಿಂಗ್ ಆಯ್ತಿದೆ. ಗಾಯ್ಸ್, ಈಗ ನಾವು ಆ ಶೋ ನಡೀತಾ ಇದೆಯಲ್ಲ ಆ ಜಾಗದಿಂದ ಸ್ವಲ್ಪ ಸಿಟಿ ಒಳಗಡೆ ಬಂದಿದ್ದೀವಿ. ಏನಕ್ಕೆ ಅಂದರೆ ಸ್ವಲ್ಪ
ಹಾರ್ಡ್ವೇರ್ ಅಂಗಡಿ ಹತ್ರ ಬಂದಿದ್ದೀವಿ. ಅದು ಬಾಡಿ ಪೇಂಟ್ ಮಾಡೋಕ್ಕೆ ಒಂದು ಬ್ರಷ್ ತೊಗೋಬೇಕಾಗಿತ್ತು, ಅದಕ್ಕೋಸ್ಕರ ಬಂದಿದ್ದೀವಿ. ಈ ಜಾಮೂನ್ ತಿನ್ನೋಕೆ ಏನು ಆನಂದ ಅಂತ ಇವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಇವರೆಲ್ಲ ಫುಲ್ ಬಿರಿಯಾನಿ ತಿನ್ನು ಕೂತವ್ರೆ. ತಿನ್ನೋಕಾದ್ರೆ ವಿಡಿಯೋ ಮಾಡೋಕೆ ಬಿಟ್ಟು ಬಿಡೋಣ. ಗಾಯ್ಸ್ ಎಲ್ಲರೂ ವಾಟರ್ ಔಟ್ ಮಾಡಿ ಮನ್ಗಿದ್ದಾರೆ. ಇಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಆರು ಜನ ಬಂದಿದ್ದಾರೆ. ನೋಡಿ ಅದೇ ನನ್ನ ಕಾರು ಬಂತು. ಟೈಮು ಬೆಳಗ್ಗೆ 12 ಗಂಟೆಗೆ ಅಂತ ಹೇಳಿದ್ರು. ಗಾಯ್ಸ್ ಇವಾಗ ಫೈನಲಿ ರೆಡಿ ಆಗಿದ್ದಾರೆ ಕರಣ್ ಅವರು. ನಾವು ಬಂದಿರೋದು PRA ಪ್ಯಾಲೇಸಲ್ಲಿ. ಡೆನಿಮ್ ಜೀನ್ಸ್ ಕಾಂಪಿಟೇಷನ್ ಇರೋದು ಇವಾಗ. ನೆಕ್ಸ್ಟ್ ಕಾಂಪಿಟೇಷನ್ ಇರುತ್ತೆ. ಲೈಕ್ ರೆಡಿ ಆಗಿದ್ದಾರೆ. ನೋಡೋದ ಏನಾಗುತ್ತೋ. ಕಂಡೀಷನ್ ಅಂತೂ ಚೆನ್ನಾಗಿದೆ. ಬರೋದು ಬಿಡೋದು ಅದು ಸೆಕೆಂಡ್ರಿ. ಲೈಕ್ ಕಂಡೀಷನು ನಾವು ಸ್ವಲ್ಪ ಮಾಡೋದು ನಮ್ಮ ಕರ್ತವ್ಯ, ಮಾಡ್ತೀವಿ. ಗಾಯ್ಸ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಗೆ 3 ಜನ ಸೆಲೆಕ್ಟ್ ಆಗಿದ್ದಾರೆ. ಗಾಯ್ಸ್ ನಮ್ಮ ಹುಡುಗ ಟಾಪ್ 4 ಬಂದು ನಿಂತ್ಕೊಂಡಿದ್ದಾನೆ. ಕಷ್ಟಪಟ್ಟಿದ್ದು ನೈಟು ಜರ್ನಿ ಮಾಡಿ ರೂಮ್ ತೊಗೊಂಡು ಮನ್ಗಿ ಮತ್ತು ಬೆಳಗ್ಗೆ 9 ಗಂಟೆಗೆ ಶೋ ಅಂತ ಹೇಳಿದ್ರು. ನಡೀತಾ ಇರೋದು ಶೋ 8 ಗಂಟೆಗೆ, ನೈಟ್ 8 ಗಂಟೆಗೆ. ಇದೆಲ್ಲ ಸಹಿಸ್ಕೊಂಡು ಫೈನಲ್ ಸಿಕ್ತು. ಮತ್ತು ಇನ್ನೊಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಇದೆ. ಫಸ್ಟ್ ಟೈಮ್ ಹುಣಸೂರು ತಾಲೂಕಿಂದ ಸೆಲೆಕ್ಟ್ ಆಗಿರೋದು. ಫಸ್ಟ್ ಟೈಮ್ ಥೈಲ್ಯಾಂಡ್ಗೆ ಸೆಲೆಕ್ಟ್ ಆಗಿದ್ದಾರೆ. ಮಾಲೂರ್ ಕಲರ್ ಅದು ಬಾಡಿ ಬಿಲ್ಡಿಂಗ್ ಅಲ್ಲಿ, ಮತ್ತೆ ಕ್ಲಾಸಿಕ್ ಫಿಸಿಕ್ಕು, ಮತ್ತೆ ಜೈನ್ ಮೆಡಲಲ್ಲಿ 3 ವಿನ್ ಆಗಿದ್ದಾರೆ. ಥೈಲ್ಯಾಂಡ್ಗೆ ನೆಕ್ಸ್ಟ್ ವೀಕ್ ಸೆಲೆಕ್ಟ್ ಆಗಿದ್ದಾರೆ. ಸೊ ಗಾಯ್ಸ್ ಟೈಮ್ ಆಗ್ತಾ ಬಂತು. ತುಂಬ ನಿದ್ದೆ ಎಳಿತಾ ಇದೆ. ಫೈನಲಿ ಮೈಸೂರು 21 ಕಿಲೋಮೀಟರ್ ಇದೆ. ಟೈಮ್ ನೋಡಿ 3:30 ಆಯಿತು. ಗಾಯ್ಸ್ ಫೈನಲಿ ಮನೆ ಬಂದು. ಲಿಟ್ರಲಿ ಅಲ್ಲಿಂದ ನಾವು ಡಿನ್ನರ್ ಮಾಡಿರೋದು 2 ಗಂಟೆಗೆ. ಅಲ್ಲಿ ಶೋ ಇತ್ತಲ್ಲ, ಆ ಶೋ ಸ್ವಲ್ಪನೂ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಗಾಯ್ಸ್. ನಾನು ಅಲ್ಲಿ ಹೋಗಿರೋದು, ಅವ್ರು ಹೇಳಿದರು, ಅನೌನ್ಸ್ಮೆಂಟ್ ಮಾಡಿದರು ಶೋ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 8-9 ಗಂಟೆಗೆ ಮುಗೀತದೆ ಅಂತ ಹೇಳಿದ್ರು. ಇವ್ರು ನೋಡಿದ್ರೆ ಸಾಯಂಕಾಲ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ ಶೋನ. ಮನೆಯಿಂದ ನಾನು ಅಲ್ಲಿ ಕಾಂಪಿಟೇಷನ್ ಮುಗಿಸಿ ನನ್ನ ಫ್ರೆಂಡ್ಸು ವಿನ್ನರ್ ಆಗಿ ಈಗ ನಾನು ಮನೆಗೆ ಬಂದಿರೋದು. ಟೈಮ್ ನೋಡಿದ್ರೆ 5 ಗಂಟೆ ಆಯ್ತಾ ಇದೆ. ನೀವು 5 ಗಂಟೆ. ಸರಿ ಗೈಸ್, ಸಿಗೋದಾ?